ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿತ್ತಾ? ಏನು ಮಾತೇ ಆಡಲ್ಲಪ್ಪ ಹುಡುಗರು. ಅರ್ಥ ಆಗೈತೋ ಅರ್ಥ ಆಗಿಲ್ವೋ ಸಮಾಧಾನದಿಂದ ಆನ್ಸರ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ನ. ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಏನಿದೆ ನೆಕ್ಸ್ಟ್ ಕ್ವಶನ್? ಅನಿಲ್ ಲೆಂಟ್ 7,200 to Dubey, Shivam Dubey for 3 years and 8,400 to Raghav for 4 years on simple interest at the same rate of interest and received 4,968 in the total from them as interest. Find the rate of interest per annum. ಸೊ ಮೊದಲು ನಾನು ಮಾಡಿದ್ದೆ, ಆಮೇಲೆ ತೇಜಸ್. ಹೌದಾ? ನೋಡೇ ಇಲ್ಲ ಕಣೋ ನಾನು. ರಾಕೇಶ್, ಮೊದಲು ನೀನು ಮಾಡಿದ್ದೆ ಅಂತ ಹೇಳಿದ್ಯಾ? ವೆರಿ ಗುಡ್. ಮೊದಲು ನಾನು ಮಾಡಿದ್ದೆ. ರಾಕೇಶ್ ವೆರಿ ಗುಡ್, ಪರವಾಗಿಲ್ಲ, ಸಗದಾಗ ಆನ್ಸರ್ ಇದೆಯಾ? ನೋಡಿ, ಅನಿಲ್ ಲೆಂಟ್ ಎಷ್ಟಿದೆ? 7,200 ಫಾರ್ ದುಬೆ ಫಾರ್ 3 years and 8,400 to Raghav for 4 years. Simple interest at the same rate of interest and received 4,968 ಫ್ರಮ್ ದ ಇಂಟ್ರೆಸ್ಟ್. ನೋಡ್ರಿ ಇಲ್ಲಿ, ಸೊ 4,968 ಇದನ್ನ 3 ವರ್ಷದಲ್ಲಿ, ಇದೇ ಇಂಟ್ರೆಸ್ಟ್ನ 3 ವರ್ಷದಲ್ಲಿ ಕೊಟ್ಟೋರು ಯಾರು? ದುಬೆ. ಅಂದರೆ ಪರ್ ಇಯರ್ಗೆ ಎಷ್ಟು ಇಂಟ್ರೆಸ್ಟ್ ಬೀಳುತ್ತೆ ನೋಡ್ರಿ, ಡಿವೈಡ್ ಬೈ ಮಾಡ್ರಿ. ಸೊ 3 1s 3, 19 ಉಳಿತು, 3 6s 18, 1 ಉಳಿತು 16 ಆಯಿತು, 3 5s 15, 1 ಉಳಿತು 18 ಆಯಿತು, 3 18, 1656 ಆಯ್ತು. ಅಂದರೆ ಸ್ಟೂಡೆಂಟ್ಸ್ ನೀವೇನು ಯೋಚನೆ ಮಾಡಬೇಕು, 1656 ಇಂಟ್ರೆಸ್ಟ್ ಯಾರು ಕೊಟ್ಟರು? ದುಬೆ ಕೊಡ್ತಾ ಇದ್ದಾನೆ ಪ್ರತಿ ಇಯರ್ಗೆ. ಓಕೆನಾ? ಪ್ರತಿ ಇಯರ್ಗೆ. ಟೂ ಟೈಮ್ಸ್ ಹಾಫ್ ಅಂದರೆ ಕನ್ಫ್ಯೂಸ್. 2 times half ಅಂದರೆ ಏನು ಕನ್ಫ್ಯೂಸ್ ಆಗ್ತಾ ಇದೆ? ಏನು ಹೇಳ್ತಾ ಇದ್ದೀರಾ ನೀವು? ಸೊ ಈಗ ಪರ್ ಇಯರ್ಗೆ ಅವನು 1656 ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಸೊ ಸಿಂಪಲ್ ಆಗಿ 7,200 ಅವನು ತಗೊಂಡಿದ್ದು, ಅದಕ್ಕೆ 1656 ಇಂಟ್ರೆಸ್ಟ್ ಕೊಟ್ಟ. 100%. 0000 ಕ್ಯಾನ್ಸಲ್ ಆಗುತ್ತೆ, 72 ಉಳಿಯುತ್ತೆ. 72ನ ಸೊ ಯಾವ ಮಗ್ಗಿಂದ ಕ್ಯಾನ್ಸಲ್ ಮಾಡ್ಬೋದು ನೋಡ್ರಿ? 12 6 72, 12 1 12, 4 ಉಳಿದು 45 ಆಯಿತು. 12 3 36, 36 ಅಂದರೆ 45, 9 ಉಳಿದು 12 8 96. ಸೊ ನೆಕ್ಸ್ಟ್ 6ರಿಂದ ಡಿವೈಡ್ ಮಾಡಿದ್ರೆ 6 2 12, 18 ಉಳಿತು. 6 3 18. ಸೊ ಆನ್ಸರ್ ಇಲ್ಲ. ರೈಟ್ ಒನ್ ಥಿಂಗ್, ಇನ್ನು ಸೊ 12% ಅಂತ ಹೇಳ್ತಾ ಇದ್ದಾರೆ. 1 ನಿಮಿಷ. ಹೌ ಇಟ್ ಕ್ಯಾನ್ ಬಿ 12%? ಸೊ 12% ಅಂತ ಆನ್ಸರ್ ಯಾರು ಹೇಳಿದ್ದಾರೆ? ನಮ್ಮ ರಾಕೇಶ್ ಹೇಳಿದ್ದಾನೆ. ತೇಜಸ್ವಿ 8% ಅಂತ ಹೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್, ಇವರಿಬ್ಬರ ಆನ್ಸರಲ್ಲಿ ಯಾರು ಸರಿಯಾಗಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡೋಣ. Actually, students, the answer which are given by
ದೀಸ್ ಟು ಇಬ್ರು ಏನೇನು ಆನ್ಸರ್ ನೀಡಿದ್ದಾರೆ ಅವೆರಡು ಸೊ ರಾಂಗ್ ಇದೆ. ಇರಲಿ ಪರವಾಗಿಲ್ಲ, ಅವರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಸೊ ಈಗ ನಮ್ಮ ಪ್ರಯತ್ನ ನಾವು ಮಾಡೋಣ. ಆ್ಯಕ್ಚುಯಲ್ ಆಗಿ ಏನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈಗ 7,000 rupees 7,200 rupees ಇದೆ. ಸೊ ನಮಗೇನು ಗೊತ್ತು, ಸಿಂಪಲ್ ಇಂಟ್ರೆಸ್ಟ್ ಯಾರಿಗೆ ದುಬೆ ಕೊಟ್ಟಿರೋದು, ಸಿಂಪಲ್ ಇಂಟ್ರೆಸ್ಟ್ ದುಬೆ ಕೊಟ್ಟಿರೋದು ಹಾಗೂ ಸಿಂಪಲ್ ಇಂಟ್ರೆಸ್ಟ್ ರಾಘವ್, ಸಿಂಪಲ್ ಇಂಟ್ರೆಸ್ಟ್ ದುಬೆ ಕೊಟ್ಟಿರೋದು ಹಾಗೂ ಸಿಂಪಲ್ ಇಂಟ್ರೆಸ್ಟ್ ರಾಘವ್ ಕೊಟ್ಟಿರೋದು ಇಬ್ಬರದು ಸೇಮ್ ಇದೆ. ಕರೆಕ್ಟಾ? ಫಸ್ಟ್ ಪಾಯಿಂಟ್ ಇಷ್ಟು. ಈಗ ಸಿಂಪಲ್ ಇಂಟ್ರೆಸ್ಟ್ ಕಂಡಿರೋ ಫಾರ್ಮುಲಾ ಏನು? ಪಿ ಟಿ ಆರ್ ಡಿವೈಡ್ ಬೈ 100. ಸೊ ಪಿ ಟಿ ಆರ್ ಡಿವೈಡ್ ಬೈ 100 ಅಂದರೆ ಪ್ರಿನ್ಸಿಪಲ್ ಎಷ್ಟಿದೆ ಇವನ ಹತ್ರ? 7,200 ಇದೆ. ಪ್ರಿನ್ಸಿಪಲ್ ಅವನ ಹತ್ರ ಎಷ್ಟಿದೆ? 8,400 ಇದೆ. ಕರೆಕ್ಟಾ? ಟೈಮ್ ಇವನಿಗೆ ಎಷ್ಟಿದೆ? 3 ವರ್ಷ ಇದೆ. ಸೊ ಟೈಮ್ ಅವನಿಗೆ ಎಷ್ಟಿದೆ? 4 ವರ್ಷ ಇದೆ. ಸೊ ಆಮೇಲೆ ಭಾಳ ಇಂಪಾರ್ಟೆಂಟು, ಇವಂದು ಆರ್ ರೇಟ್ ಆಫ್ ಇಂಟ್ರೆಸ್ಟ್, ಒಂದು ಇವಂದು R1 ಅಂತ ಅನ್ಕೊಳ್ಳೋಣ, ಒಂದು R2 ಅಂತ ಏನಾರು ಅನ್ಕೊಳ್ರಿ ನಡಿ. ಬಟ್ ಅವ್ರೇನು ಹೇಳಿದ್ದಾರೆ? ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಸೇಮ್ ಇದೆ. ಸೊ ಎರಡನ್ನೂ ನಾನು ಏನಂತ ತಗೊಳ್ಬೇಕು? 6. ಸೊ ಆಮೇಲೆ ಬಡ್ಡಿ ಕೂಡ ಅವ್ರಿಗೆ ಏನು ಬಂದಿದೆ? ರಿಸೀವ್ಡ್ ಟೋಟಲ್ ಫ್ರಮ್ ದ ಅವರಿಂದ ಒಟ್ಟು ಅಮೌಂಟ್ ಎಷ್ಟು ತೊಗೊಂಡಿದ್ದಾನೆ ಅವನು? 4,968. ಒಟ್ಟು ಟೋಟಲ್, ಅದು ಅರ್ಥ ಆಗ್ತಿದೆಯಾ? ಪರ್ ಇಂಡಿವಿಜುವಲ್ ಅಲ್ಲ, ಟೋಟಲ್ ತೊಗೊಂಡಿರೋದು. ಸೊ ಅದೇ ನಾವು ಮಾಡಿದ್ರು ಹಂಗೆ. ಓಕೆ, ಸೊ ಡಿವೈಡ್ ಬೈ 100 ಇಬ್ಬರಿಗೂ ಇರುತ್ತೆ. 2 ಡಬಲ್ ಝೀರೋಸ್ ಕ್ಯಾನ್ಸಲ್ ಆಗ್ತವೆ. ಮಲ್ಟಿಪ್ಲೈ ಮಾಡಿರಿ, 72 3 ಎಷ್ಟಾಗುತ್ತೆ? ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗ್ರಿ. ಓಕೆ, ಸೊ 72 3 3 2 6 21 216 6 ಆಗುತ್ತೆ. ಸೊ ಆಮೇಲೆ ಇವಂದು ಎಷ್ಟಾಗುತ್ತೆ? ಎಷ್ಟು? 8 4 4 4 16 8 4 32 1 33 336 ಆಗುತ್ತೆ. ಇವಂದಿಷ್ಟು ಸರಿನಾ? ನಮಗೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಅಂತ ಗೊತ್ತಿಲ್ಲ ಸ್ಟೂಡೆಂಟ್ಸ್, ನಾವು ಅದನ್ನೇ ಇಲ್ಲೇನು ಮಾಡ್ಕೊಂಡಿದ್ವಿ? ರಾಂಗ್ ಮಾಡ್ಕೊಂಡಿದ್ವಿ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಅಲ್ಲ, ಅವೆರಡು ಸೇರಿ ನಮಗೆ ಎಷ್ಟು ಅನ್ನೋದು ಗೊತ್ತು. ಓಕೆ, ಸೊ ಈಗ ಅದನ್ನೇ ಸೇರ್ಸೋಣ. 6 6 12 3 1 4 1 5 2 3 5 552 ಅಂದರೆ 6 ಅಂದರೆ, ಸೊ ನಿಮಗೇನು ಗೊತ್ತಾಯಿತು? ಟೋಟಲ್ 4,968. ಸೊ ನೀನೇನು ಕಂಡುಹಿಡಬೇಕಪ್ಪ? ಟೋಟಲ್ ಆರ್ ಅಂದರೆ ಏನು? ಟೋಟಲ್ ಆರ್ ಅಂದರೆ ಏನು ಗೊತ್ತಾಗ್ತಿದೆಯಾ? ಎಸ್, ವೆರಿ ಗುಡ್ ವೆರಿ ಗುಡ್. ಸೊ ಈಗ ನೀವೇನು ಕಂಡುಹಿಡ್ಬೇಕು? ಆರ್ ಅಂದರೆ ಏನಂತ ಕಂಡುಹಿಡಿತೀರಾ? ಸೊ ಅದಕ್ಕೆ ಹೆಂಗೆ ಮಾಡಬೇಕು? ಡಿವೈಡ್ ಮಾಡ್ತಾ ಹೋಗ್ಬೇಕು, ಮತ್ತೇನು ದಾರಿ ಇಲ್ಲ. ಸೊ ನಾನು ನಿಮಗೊಂದು ಬ್ಯೂಟಿಫುಲ್ ಮೆಥಡ್ ಹೇಳ್ಕೊಡ್ತೀನಿ ನೋಡ್ರಿ. 2ರ ಮಧ್ಯದಲ್ಲಿ 8 ಯಾವಾಗ ಬರುತ್ತಪ್ಪ? 2 4 8 ಬರುತ್ತೆ, 2 9 8 ಬರುತ್ತೆ. ಕರೆಕ್ಟಾ? 2 9 8 ಅಂದರೆ 18 ಬರುತ್ತೆ. ಬಿಡಿ ಸ್ಥಾನದಲ್ಲಿ 8 ಅಂತೂ ಬರುತ್ತಲ್ವಾ? ಆಮೇಲೆ 5ರ ಮಧ್ಯದಲ್ಲಿ 49 ಹತ್ರ ಯಾವಾಗ ಬರುತ್ತೆ? 5 4 ಅಂತೂ ಬರಲ್ಲ, 5 4 20 ಅಷ್ಟೇ. 5 9 45 ಹತ್ರ ಇದೀವಿ ನಾವು. 5 9 45, ಇಲ್ಲೂ 5 9 45 ಇರೋದ್ರಿಂದ ಸೊ ಆಲ್ಮೋಸ್ಟ್ ಅದ್ರ ಹತ್ರ ಬರ್ತೀವಿ. ಸೊ ಹಾಗಾಗಿ ಇದ್ರ ಅರ್ಥ ಏನಾಗುತ್ತೆ? ಸೊ 582ನ ಇಂಟು 9 ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ಆರ್ ಅಂದ್ರೆ ಏನಾಗುತ್ತೆ? ಸೊ 9% ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡ್ರಿ, ಭಾಳ ಸಿಂಪಲ್ ಆಗಿ ಸೊಲ್ಯೂಷನ್ ಮಾಡಿದ್ದೀವಿ. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ ಸೊಲ್ಯೂಷನ್? ಸ್ಟೂಡೆಂಟ್ಸ್ ಎಲ್ಲರಿಗೂ ಸೊಲ್ಯೂಷನ್ ಅರ್ಥ ಆಗ್ತಿದ್ಯಾ? ಓಕೆ, ವೆರಿ ಗುಡ್ ವೆರಿ ಗುಡ್. ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗ್ರಿ. At what rate of percent per annum will the simple interest in will be 3/4 of the sum invested? At what rate of percent per annum simple interest in on a sum of money will be 3/4 of the sum invested? Okay, so formula simple interest is equal to PTR divided by 100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾರು ಇರಲಿ, ಅದೇನಾಗುತ್ತಂತೆ, ನೀವು ಪ್ರಿನ್ಸಿಪಲ್ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಲ್ಲ ಅದರ 3/4 ಆಗಿರುತ್ತಂತೆ. ಸೊ 3/4 ಪಿ ಇಂಟು ಪಿ. ಸಿ ಎಷ್ಟಿದೆ? ಎಷ್ಟು ಇಯರ್ಸಲ್ಲಿ? 15 ವರ್ಷದಲ್ಲಿ. ನೀನೇನು ಕಂಡುಹಿಡಬೇಕು? ಆರ್ ಕಂಡುಹಿಡ್ಬೇಕು, ಡಿವೈಡ್ ಬೈ 100. ಸೊ ಪಿ ಪಿ ಕ್ಯಾನ್ಸಲ್ ಆಯಿತು, 3 1 3 5 15 ಕ್ಯಾನ್ಸಲ್ ಆಯಿತು, 4 1 4 25 ಕರೆಕ್ಟಾ? 4 2 8 10 ಉಳಿತು, 2 20 ಆಯ್ತು, 4 5 25, ಇಲ್ಲ 5 1 5 5 ಕ್ಯಾನ್ಸಲ್ ಆಯ್ತು, ಏನೂ ಉಳಿದಿಲ್ಲ.
6 ಒಂದು ಉಳಿದಿದೆ, 6ನ ಆ ಕಡೆ ಇಟ್ಕೊಳ್ರಿ. ಇಲ್ಲಿ 5 ಒಂದು ಉಳಿದಿದೆ, 5ನ ಇಲ್ಲಿ ಗುಣಿಸಿದ್ರೆ ಇಲ್ಲಿರೋದು 1. ಸೊ ಆನ್ಸರ್ ಎಷ್ಟು? 5%. ಸೊ ಆನ್ಸರ್ ಎಷ್ಟು ಬರುತ್ತೆ? ಆಪ್ಷನ್ ಬಿ 5%. ಸೊ 5% ಎಷ್ಟು ಜನಕ್ಕೆ ಆನ್ಸರ್ ಬಂತಪ್ಪ? ಸೊ 216 ಯಾವ್ದು ಹೇಳ್ತಾ ಇದ್ದಾರೆ ಅವರು? ಸಾಗರ್ ಜಲ್ದಿ ಜಲ್ದಿ ಮಾಡಬೇಕು, ಸ್ಲೋ ಇದ್ದೀರಾ, ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತ ಬರ್ರಿ. ಸೊ ಕ್ವಶನ್ಸ್ಗಳು ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು, ಬಟ್ ಈ ಥರ ಕ್ವಶನ್ಸ್ಗಳನ್ನು ತೊಗೊಂಡ್ರೇ ಸ್ಟೂಡೆಂಟ್ಸ್ ನಿಮಗೆ 100% ಎಕ್ಸಾಮಲ್ಲಿ ಸಾಲ್ವ್ ಮಾಡೋಕ್ಕಾಗೋದು. ಸೊ ಲೆವೆಲ್ ಆಫ್ ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದ್ದಷ್ಟು ಸೊ ದಟ್ ನೀವು ಎಲ್ಲ ಟೈಪ್ ಆಫ್ ಕ್ವಶನ್ಸ್ನ ಕವರ್ ಮಾಡ್ತಾ ಹೋಗ್ತೀವಿ. ಓಕೆ, ಕಮಾನ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ? ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೆನ್ ಮನಿ ಫಾರ್ 3 years at 8% per annum compound interest is half of the compound interest on 4,000 rupees for 2 years at 10% per annum, then the sum placed on the simple interest is. ಫಸ್ಟ್ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ಳೋಣ. ಯಾವುದಕ್ಕೆ? 4,000 rupeesಗೆ. ಸೊ 2 ವರ್ಷಕ್ಕೆ 2 yearsಗೆ 10% per annum ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 4,000ಗೆ 10% 1 ವರ್ಷಕ್ಕೆ 400 ಆಗುತ್ತೆ. ಸೊ 4,400. ಅದರ ನೆಕ್ಸ್ಟ್ ವರ್ಷ 10% ಎಷ್ಟಾಗುತ್ತೆ? 440. ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 400 + 440 ಅಂದರೆ 840 ಇಸ್ ದ ಕಾಂಪೌಂಡ್ ಇಂಟ್ರೆಸ್ಟ್. ಕರೆಕ್ಟಾ? ಅವನೇನು ಹೇಳಿದ್ದಾನೆ? ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೆನ್ ಸಮ್ ಆಫ್ ಮನಿ ಫಾರ್ 3 years at the 8% per annum is half the compound interest. 840 ಅರ್ಧ ಅಂದರೆ 420. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತಪ್ಪ? 420 ಆಯಿತು. ಈಗ ನಮಗೇನು ಗೊತ್ತಾಗಬೇಕು ಹೇಳ್ರಿ? ಸಿಂಪಲ್ ಇಂಟ್ರೆಸ್ಟ್ ಗೊತ್ತಾಯಿತು. ಸೊ ಆ ಮನಿ ಎಷ್ಟು? 100% ಅಂದರೆ ಎಷ್ಟು ಅಂತ ಗೊತ್ತಾಗಬೇಕು. ಸೊ ಎಷ್ಟು ಪರ್ಸೆಂಟ್ ಖರ್ಚಾಗಿದೆ ಅಲ್ಲಿ? 3 years at 8% per annum. ಸರಿನಾ? 3 years at 8% per annum. ಓಕೆ, ಸೊ 3 years 8% ಅಂದರೆ 24 ಆಯಿತು. 24% ಅಂದರೆ 420 ಆಗುತ್ತೆ. ಸೊ 100 ಅಂದರೆ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ದಟ್ಸ್ ಇಟ್. ವೆರಿ ವೆರಿ ಸಿಂಪಲ್ ಕ್ವಶನ್. ಓಕೆ, ಸೊ 4 6 24, 4 25 100, 6 7 42, 0 ಬರ್ಕೊಡ್ರಿ. 25 7 175. ಸೊ ಆನ್ಸರ್ ಏನು ಬರುತ್ತೆ? 1750. ಇದನ್ನ ಆನ್ಸರ್ ಯಾರು ನೀಡಿದ್ದಾರೆ? ವಾಯ್ಸ್ ಕಟ್ ಆಗ್ತಾ ಇದೆಯಾ? ಇಸ್ ಇಟ್ ರಿಯಲಿ? ಸ್ಟೂಡೆಂಟ್ಸ್ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ವಾ? ಹಲೋ ಹಲೋ ಕರೆಕ್ಟ್ ಇದೆಯಲ್ಲ? ಐ ಥಿಂಕ್ ವಾಯ್ಸ್ ಈಸ್ ಕ್ಲಿಯರ್. ವಾಯ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಸ್ಟೂಡೆಂಟ್ಸ್ ಐ ಥಿಂಕ್ ವಾಯ್ಸ್ ಈಸ್ ಕ್ಲಿಯರ್. ವಾಯ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸೊ ಎಸ್, ಎಲ್ಲರಿಗೂ ಅರ್ಥ ಆಗಿದೆ 1750 ಹೇಗೆ ಬಂದಿರೋದು ಅಂತ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಇನ್ ಫ್ರಂಟ್ ಆಫ್ ಯು ಪೀಪಲ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಅಟ್ ವಾಟ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ as a sum of money doubles itself in 12 years? ಸೊ ಅಂದರೆ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಸೊ ಅಟ್ ವಾಟ್ ರೇಟ್ ಆಫ್ ಪರ್ಸೆಂಟ್ ಸಿಂಪಲ್ ಇಂಟ್ರೆಸ್ಟಲ್ಲಿ ಸೊ ಸಮ್ ಆಫ್ ಮನಿ ಡಬಲ್ ಆಗ್ಬೇಕು. 100 ಇದ್ದಿದ್ದು ಎಷ್ಟು ಆಗ್ಬೇಕಂತಪ್ಪ? 100 ಇದ್ದಿದ್ದು 200 ಆಗ್ಬೇಕಂತ. 100 ಇದ್ದಿದ್ದು 200 ಆಗಬೇಕು ಅಂದರೆ ಇಂಟ್ರೆಸ್ಟ್ ಎಷ್ಟು ಬೀಳಬೇಕು? 100% ಇಂಟ್ರೆಸ್ಟ್ ಬೀಳಬೇಕು, ಅಥವಾ 100 ಇಂಟ್ರೆಸ್ಟ್ ಬೀಳಬೇಕು. ಸರಿನಾ? ಎಷ್ಟು ವರ್ಷಕ್ಕೆ? 12 ವರ್ಷಕ್ಕೆ 100 ಅಂದರೆ ಪ್ರತಿ ವರ್ಷಕ್ಕೆ ಎಷ್ಟಾಗುತ್ತೆ? 12 8 96. 4 ಉಳಿತು, 4 ಹಂಗೆ ಬರೀರಿ, 12ನ ಹಿಂಗೆ ಬರೀರಿ. ಸೊ ಕ್ಯಾನ್ಸಲ್ ಮಾಡ್ಬೋದಾ? 8 1s 4 1s 4 3s. ಇದನ್ನೇನು ಅನ್ಬೋದು? 8 × 1/3%. 8 × 1/3%. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರವೀಂದ್ರ ಡಿ ಸರ್, ಡೈರೆಕ್ಷನ್ ಸೆನ್ಸ್ ಟೆಸ್ಟ್. ಹಾಂ, ಲಾಜಿಕಲ್ ರೀಸ್ನಿಂಗ್ನ ನಮ್ಮ ಪೂಜಾ ಮೇಡಮ್ ಮಾಡ್ತಾರೆ.
ಸೊ ವಿ ಆರ್ ಹ್ಯಾಂಡ್ಲಿಂಗ್ ಕ್ವಾಂಟ್, ಅರ್ಥ ಆಗ್ತಿದೆಯಾ? ಕ್ವಾಂಟ್ನ ಮಾತ್ರ ನಾವು ನೋಡ್ಕೊತಾ ಇದೀವಿ ಈಗ ಸದ್ಯಕ್ಕೆ. ಓಕೆ, ಟೀಚ್ ಮೀ ಸರ್ ಪ್ಲೀಸ್ ರಿಪ್ಲೈ. ಟೀಚ್ ಮೀ ಸರ್, ಮೇಡಮ್ ಹೇಳ್ಕೊಡ್ತಾರೆ ಕೊಂಡ್ರು, ನಿಮ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ? ಸೊ ಡೈರೆಕ್ಟ್ ಸೆನ್ಸ್ ಟೆಸ್ಟ್ನ ಮೇಡಮ್ ಟೀಚ್ ರವೀಂದ್ರ ಅವರೇ, ರಚಿನ್ ರವೀಂದ್ರ ಅವರೇ, ಟೆನ್ಷನ್ ಬೇಡ. ಸೊ ಲೆಟ್ ಸಿ ದ ಕ್ವಾಂಟ್ ಇಟ್ ಸೆಲ್ಫ್ ಫಸ್ಟ್ ಏನ. ಓಕೆ, ಕ್ವಾಂಟ್ನ ಕಡೆ ಗಮನ ಕೊಡಿ.